ಹಾಯ್ ಗಾಯ್ಸ್, ನಿನ್ನೆ ತಾನೇ ಯುದ್ಧಕಾಂಡ ಮೂವಿ ನೋಡಿದೆ. ಅದ್ರ ಬಗ್ಗೆ ಮಾತಾಡೋಣ ಯಾವ ತರ ಇದೆ ಅಂದ್ಬಿಟ್ಟು. ಫಸ್ಟ್ ಸ್ಟಾರ್ಟಿಂಗ್ ಬಂದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಯಾವ ತರ ಇದೆ ಅಂದ್ಬಿಟ್ಟು ಈ ವಿಡಿಯೋ ಅಜಯ್ ರಾವ್ ಅವರು ಒಂದು ಅನಾಥವಾಗಿ ಇದು ಕ್ಯಾರೆಕ್ಟರ್ ಲೀಡ್ ಮಾಡಿದ್ದಾರೆ. ಫಸ್ಟ್ ಸೀನ್ ಅಲ್ಲಿ ಬಂದ್ರೆ ಎಲ್ಲೂ ಒಂದ್ ಸ್ವಲ್ಪ ಬೇಜಾರಾಗಲ್ಲ ಅನ್ಸುತ್ತೆ. ಫಸ್ಟ್ ಇಂದ ಒಂದು ಲವ್ ಸ್ಟೋರಿ ಮೂವ್ಮೆಂಟ್ ವರೆಗೂ ಎಲ್ಲಿ ಒಂದ್ ಸ್ವಲ್ಪ ಕೂಡ ಅಜಯ್ ರಾವ್ ಅವರ ಆಕ್ಟಿಂಗ್ ಮಾತ್ರ ಫುಲ್ ಚೆನ್ನಾಗಿದೆ. ಎಲ್ಲೂ ಬೇಜಾರ್ ಅನ್ಸೋದಿಲ್ಲ. ಅದಾದ್ಮೇಲೆ ಒಂದ್ ಸ್ವಲ್ಪ ಬೇಜಾರಾಗ್ಬೋದು. ಲವ್ ಸ್ಟೋರಿ ಅನ್ಬೋದು ಏನ್ ಕಿಕ್ಕಿದ್ದಾರೆ ಅನ್ಬಿಟ್ಟು. ಲವ್ ಸ್ಟೋರಿ ನೋಡ್ತಾ ನೋಡ್ತಾ ಚೆನ್ನಾಗಿದೆ, ಎಲ್ಲೂ ಕೂಡ ಬೇಜಾರಾಗೋದಿಲ್ಲ. ಆದ್ರೆ ಇನ್ನೊಂದು ಮೂಮೆಂಟ್ ಅಲ್ಲಿ ಆ ಲವ್ ಸ್ಟೋರಿ ಎಂಡಿಂಗ್ ಅಲ್ಲಿ ತೋರ್ಸೋದೇ ಇಲ್ಲ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಅದ್ರಲ್ಲಿ ಸೆಂಟ್ರಲ್ ಮಾತ್ರ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಕಥೆ ಹೇಳೋವಾಗ ಮತ್ತೆ ಏನಾದ್ರು ಅಂದ್ಬಿಟ್ಟು ಒಂದ್ ಸ್ವಲ್ಪ ಅರ್ಥ ಆಗಲ್ಲ. ಅಲ್ಲಿ ಮಾತ್ರ ಅರ್ಚನಾ ಅವ್ರು ಮಾತ್ರ ಆಕ್ಟಿಂಗ್ ಅಲ್ಲಿ ಮಾತ್ರ ಫುಲ್ ಚಿಂಗಿ ಉಡಾಯಿಸ್ಬಿಟ್ಟಿದ್ದಾರೆ. ಆ ತರ ಇದೆ ಆ ಕ್ಯಾರೆಕ್ಟರ್. ಅವ್ರು ನೋಡ್ತಾ ಇದ್ರೆ ಆ ಫೀಲಿಂಗ್ಸ್ ಪ್ರತಿಯೊಬ್ಬರಿಗೂ ಗೂಸ್ ಬೌನ್ಸ್ ಅನ್ಸುತ್ತೆ. ಆ ತರ ಆಕ್ಟಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಹುಡುಗರಿಗೆ ಅರ್ಚನಾ ಅವ್ರು ಇರೋ ಪರಿಸ್ಥಿತಿಯಲ್ಲಿ ಒಂದೊಂದು ಸಿಚುವೇಶನ್ ಅಲ್ಲಿ ಗೊತ್ತಾಗ್ದಿರ ಇದ್ರೆ ಲೇಡೀಸ್ ಅವ್ರಿಗೆ ಮಾತ್ರ ಫುಲ್ ಅರ್ಥ ಆಗುತ್ತೆ. ಆ ಸಿಚುವೇಶನ್ ತರ್ಸ್ತಾರೆ. ಮಾತ್ರ ಅರ್ಚನಾ ಅವರು ಫುಲ್ ಎಮೋಷನ್ ಬರುತ್ತೆ. KGF ಅಲ್ಲಿ ಒಂದು ತಾಯಿ ಸೆಂಟಿಮೆಂಟಿಕ್ ಆಗಿ ಮಾಡಿದ್ದಾರೆ. ಇದ್ರಲ್ಲಿ ಬಂದ್ರೆ ಯುದ್ಧಕಾಂಡ ಒಂದು ಎಮೋಷನ್ ಕಟ್ಕೊಟ್ಟಿದ್ದಾರೆ. ಮಾತ್ರ ಈ ಆಕ್ಟಿಂಗ್ ಅಲ್ಲಿ ಪ್ರತಿಯೊಬ್ರು ಆ ಫೀಲಿಂಗ್ ಅಲ್ಲಿ ಹೋಗ್ತಾರೆ. ಆ ತರ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಪ್ರಕಾಶ್ ಬೆಲ್ವಾಡಿ ಅವರ ಆಕ್ಟಿಂಗ್ ಬರಹ ಬಂದ್ರೆ ಅರ್ಜುನ್ ರಾವ್ ಪ್ರಕಾಶ್ ಬೆಲ್ವಾಡಿ ಅವರ ಮಧ್ಯೆ ಆಕ್ಟಿಂಗು ಮತ್ತೆ ಯಾವ ತರ ಸಿಂಕ್ ಆಗುತ್ತೆ ಅಂದ್ರೆ ಸೆಕ್ಷನ್ 84 ಬಂದಾದ್ಮೇಲೆ ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೆ ಅನ್ಬಿಟ್ಟು ತುಂಬಾ ಚೆನ್ನಾಗಿದೆ. ಅವ್ರ ರಿಯಾಕ್ಷನ್ ಮತ್ತೆ ಅವ್ರು ಮಾತಾಡೋ ವಿಧಾನ ಒಂದೊಂದು ಕೋರ್ಟ್ ಕೊಡ್ತಾ ಇದ್ರೆ ಥಿಯೇಟರ್ ಕುತ್ಕೊಂಡು ಫುಲ್ ಎಂಜಾಯ್ಮೆಂಟ್ ಮಾಡ್ಬೋದು. ಆ ತರ ಇರುತ್ತೆ. ಅವ್ರು ಫಸ್ಟ್ ಹೈ ಬಿಲ್ಡಪ್ ಇರುತ್ತೆ. ಈ ಸೆಕ್ಷನ್ ಬಂದ್ರೆ 84 ಫುಲ್ ಡೌನ್ ಆಗ್ಬಿಡುತ್ತೆ. ಮತ್ತೆ ಅಜಯ್ ರಾವ್ ಅವರ ಆಕ್ಟಿಂಗು ಮತ್ತೆ ಅದಕ್ಕೆ ಕೌಂಟರ್ ಕೊಟ್ಕೊಂಡು ತುಂಬಾ ಸೀಕ್ವಲ್ ಆಗಿ ಹೋಗುತ್ತೆ. ಮತ್ತೆ ಎರಡು ಕಮೆಂಡ್ ಅಲ್ಲ, ಎರಡು ಒಂದೇ ಲೆವೆಲ್ ಅಲ್ಲಿ ಹೋಗ್ತಾ ಇರುತ್ತೆ. ಲಾಸ್ಟ್ ಅಲ್ಲಿ ಕೇಸು ಯಾರು ಗೆಲ್ತಾರೆ ಅನ್ಬಿಟ್ಟೆ ಮೈನ್ ಫುಲ್ ಕಾತ್ರದಿಂದ ನೋಡ್ಬೋದು. ನಾಗಭರಣ ಅವರು ಜಡ್ಜ್ ಆಗಿ ಒಂದು ಕ್ಯಾರೆಕ್ಟರ್ ಲೀಡ್ ಮಾಡ್ತಾರೆ. ಅದು ಕೂಡ ಚೆನ್ನಾಗಿ ಪಾತ್ರ ವಹಿಸಿದ್ದಾರೆ. ಅವರು ಲಾಸ್ಟ್ ಅಲ್ಲಿ ಮಾತ್ರ ಕೌಂಟರ್ ಕೊಟ್ಕೊಂಡು ಚೆನ್ನಾಗಿ ಹೇಳಿದ್ದಾರೆ, ಚೆನ್ನಾಗಿ ಕೂಡ ಮಾತಾಡಿದ್ದಾರೆ. ನಾಗಭರಣ ಅವರು ಅವ್ರ ಕ್ಯಾರೆಕ್ಟರ್ ಕೂಡ ಆ ತರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಡೈರೆಕ್ಟರು ಪವನ್ ಭಟ್ ಇದನ್ನ ಡೈರೆಕ್ಷನ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಬಂದು ಅಜಯ್ ರಾವ್ ಅವರೇ ಇದನ್ನ ಪ್ರೊಡ್ಯೂಸ್ ಮಾಡಿರೋದು ಈ ಮೂವಿ ಯುದ್ಧಕಾಂಡ. ಅದು ಬಿಟ್ರೆ ಮ್ಯೂಸಿಕ್ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಲಿ ಮತ್ತೆ ಸಾಂಗ್ಸ್ ಆಗ್ಲಿ ಅಷ್ಟು ಚೆನ್ನಾಗಿ ಬಂದಿದೆ. ಈ ಮೂವಿದಲ್ಲಿ ತುಂಬಾ ಚೆನ್ನಾಗಿದೆ ಸಾಂಗ್ಸ್. ಬ್ಯಾಕ್ ಗ್ರೌಂಡ್ ಅವ್ರು ಹೇಳ್ತಾ ಇದ್ರೆ ಬ್ಯಾಕ್ ಗ್ರೌಂಡ್ ಎಲಿವೇಶನ್ಸ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ಏನಕ್ಕೆ ಚೆನ್ನಾಗಿದೆ ಅಂದ್ರೆ ಸ್ಟೋರಿ ಚೆನ್ನಾಗಿದೆ. ಸ್ಟೋರಿಯಿಂದಾನೇ ಮೂವಿ ಹೋಗೋದು. ಜನಗಳಿದ್ದಾರೆ ಅಂದ್ಬಿಟ್ಟು ಒಳ್ಳೊಳ್ಳೆ ಆಕ್ಳಿದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇಲ್ಲ. ಟೋಟಲ್ ಆಗಿ ಸ್ಟೋರಿ ಚೆನ್ನಾಗಿದೆ. ಪ್ರತಿಯೊಂದು ಲೇಡೀಸ್ ಮತ್ತೆ ಕುಟುಂಬ ಮತ್ತೆ ಲವರ್ಸ್ ಯಾರ್ಯಾರು ಇದ್ದಾರೆ ಅಂದ್ಬಿಟ್ಟು ಪ್ರತಿಯೊಬ್ಬರು ನೋಡಿ ಯಾವ ತರ ಇದೆ ಅಂದ್ಬಿಟ್ಟು ಅಜಯ್ ರಾವ್ ಅವರು ಮತ್ತೆ ಪವನ್ ಭಟ್ ಡೈರೆಕ್ಷನ್ ಮಾಡಿರೋದು. ಈ ವಿಧಾನದಲ್ಲಿ ಕಮರ್ಷಿಯಲ್ ಫಿಲಮ್ ಅಲ್ಲ, ಆಕ್ಷನ್ ಫಿಲಮ್ ಅಲ್ಲ, ವೈಲೆನ್ಸ್ ಫಿಲಮ್ ಅಲ್ಲ, ಪಕ್ಕಾ ಎಮೋಷನ್ ಫಿಲಮ್. ಎಮೋಷನ್ ಇದೆ ಇದ್ರಲ್ಲಿ, ಫುಲ್ ಎಮೋಷನ್. ಅರ್ಚನಾ ಅವರು ಆಕ್ಟಿಂಗ್ ಮಾತ್ರ ಆ ತರ ಇದೆ. ಸಬ್ಸ್ಕ್ರೈಬ್